ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನು ಮತ್ತೊಂದು ಆವರ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಧಿಸುವಂತೆ ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಇದು ನನ್ನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಕಾಣುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹೌದು, ಇವತ್ತು ನಮ್ಮ ಮಧ್ಯದಲ್ಲಿ ಒಳ್ಳೆಯ ಒಂದು ಸುಂದರವಾದಂಥ ಒಂದು ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮೇಲೆತ್ತಿದಂಥ ನಮ್ಮ ಆತ್ಮೀಯ ಸೇವಕಿಯಾದಂಥ ಸಲೋಮಿ ಪ್ರಕಾಶ್ರವರು ನಮ್ಮ ಮಧ್ಯದಲ್ಲಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಎಲ್ಲ ಆಸರೆ ತಂಡದ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವ. ಸ್ವಾಗತ ನಿಮಗೆ. ಇದು ನಿಮ್ಮ ಹಾಡು, ಟೈಟಲ್ ಬಂದು ಇದು ನನ್ನ ಹಾಡು. ನಿಜವಾಗಿ, ಯಾಕಂದರೆ ಹಾಡಿನ ಹಿಂದೆ ಇರುವಂಥ ಎಲ್ಲ ನಿಮಗೆ ಸಂಬಂಧಪಟ್ಟದ್ದು. ಓಕೆ, ಜನರಿಗೆ ಗೊತ್ತಿಲ್ಲ, ಹಾಡುಗಳನ್ನು ಬೆಲೆ ಕೊಟ್ಟು ತಗೊಳ್ತಾರೆ, ಕೇಳ್ತಾರೆ, ಸಂತೋಷಪಡ್ತಾರೆ. ಆದರೆ ಆ ಹಾಡಿನ ಹಿಂದೆ ಇರುವಂಥ ವ್ಯಕ್ತಿ ಯಾರು, ಅವರ ಜೀವನ ಹೇಗೆ, ಅವರು ಯಾವ ರೀತಿ ಅದಕ್ಕಾಗಿ ಕಷ್ಟಪಟ್ಟಿದ್ದಾರೆ, ಇದೆಲ್ಲ ಜನರಿಗೆ ಗೊತ್ತಾಗಲ್ಲ. ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದೇ. ಅದಕ್ಕಾಗಿ ಪಟ್ಟಂಥ ಕಷ್ಟ ಜನರಿಗೆ ಅರಿವಾಗಬೇಕು. ಆ ಒಂದು ಕಡಿಮೆ ಬೆಲೆ ಇರ್ಬೋದು, ಅದಕ್ಕಾಗಿ ಆ ಶ್ರಮೆ ಅವರಿಗೆ ಅದು ನಿಜವಾಗಿ ಅದಕ್ಕೆ ಗೊತ್ತಾಗಲ್ಲ ಅವರಿಗೆ. ಅದೇ ನಮ್ಮ ಉದ್ದೇಶ, ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಅದೇ. ನಿಮ್ಮ ಪರಿಚಯ ಜನರಿಗೆ ಆಗಬೇಕು, ನಿಮ್ಮನ್ನು ತಿಳ್ಕೊಳ್ಬೇಕು ಅವರು. ಮತ್ತು ಆದಷ್ಟು ನಿಮ್ಮ ಸೇವೆ, ನೀವು ಪಟ್ಟಂಥ ಶ್ರಮ ಇರ್ಬೋದು, ಅದಕ್ಕೆ ತೆತ್ತಂಥ ಬೆಲೆ ಇರ್ಬೋದು, ಅದು ಜನರು ಕೂಡ ಅದರಲ್ಲಿ ಪಾಲುದಾರರಾಗಬೇಕು. ಆಗ ಮಾತ್ರ ಒಂದು ಮಾಡಿದಂಥ ಕೆಲಸಕ್ಕೆ ಒಂದು ಸರಿಯಾದ ಪ್ರತಿಫಲ ಸಿಗ್ತದೆ. ಓಕೆ, ಹೇಗೆ ಪ್ರಾರಂಭ ಆಯಿತು ನಿಮ್ಮ ಈ ಒಂದು ಹಾಡಿನ ಪಯಣ ಇರ್ಬೋದು? ನನ್ನ ಕುಟುಂಬದಲ್ಲಿ ಎಲ್ಲರೂ ಒಂದು ಈ ವರವನ್ನು ಹೊಂದಿಕೊಂಡಿದ್ದಾರೆ. ನನ್ನ ತಂದೆಯವರು ಕೂಡ ಎಲ್ಲ ವಾದ್ಯಗಳನ್ನು ಬಾರಿಸ್ತಾ ಇದ್ದರು. ಅವರು ಕರ್ತನ ಬಳಿಗೆ ಬರೋದಕ್ಕಿಂತ ಮುಂಚಿತೆ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಅವರು ಕೆಲವೊಂದು ಇದರಲ್ಲಿ ವಾದ್ಯಗಳನ್ನು ಬಾರಿಸಿದ್ದಾರೆ. ಸೊ ಇದೊಂದು ಫ್ಯಾಮಿಲಿ ಗಿಫ್ಟ್ ಆಗಿ ನಮಗೆ ಬಂದಿದೆ, ಹಾಡುವುದು ಮತ್ತು ಬಾರಿಸುವುದು ಎರಡೂ ಕೂಡ. ಸೊ ಅದಕ್ಕೆ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ತುಂಬ ಸಂತೋಷ, ತುಂಬ ಸಂತೋಷ. ಅದಕ್ಕೆ ಒಬ್ಬೊಬ್ಬರು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾರೆ, ಒಬ್ಬೊಬ್ಬರು ಮಾಡಲ್ಲ, ಬರೀ ಹಾಡ್ತಾರೆ. ಈ ಒಂದು ಸಿಡಿಯಲ್ಲಿ ಅರೋಮಾ ಅಂದರೆ ಅದರ ಅರೋಮಾ ಅಂತಂದರೆ ಪರಿಮಳ. ಸೊ ಆರಾಧನೆ ಮಾಡುವಾಗ ಆ ಆರಾಧನೆಯ ಪರಿಮಳ ಕರ್ತನಿಗೆ ಪಾದಕ್ಕೆ ಸಲ್ಲಿಸಬೇಕು. ಅದಕ್ಕೆ ನಾವು ಮೂಲ ಒಂದು ವಚನವನ್ನು ದೇವರ ವಾಕ್ಯದಲ್ಲಿ, ಆ ಸ್ತ್ರೀ ತೈಲವನ್ನು ಸ್ವಾಮಿಯ ಪಾದಕ್ಕೆ ಹಾಕಿ ತನ್ನ ಕೂದಲಿನಿಂದ ಒರೆಸ್ತಾಳೆ. ಸೊ ದಟ್ ಫ್ರಾಗ್ರೆನ್ಸ್, ಆ ಪರಿಮಳ ಅಲ್ಲಿರುವಂಥ ಜನರಿಗೆಲ್ಲ ಹರಡಿತ್ತು. ಓಕೆ, ಸೊ ಆ ಒಂದು ಉದ್ದೇಶದಿಂದ ನಾವು ಮಾಡುವ ಆರಾಧನೆ ಅದು ದೇವರಿಗೆ ಮೆಚ್ಚುಗೆ ಆಗಬೇಕು. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಸಿಡಿಯನ್ನು ನಾವು ಮಾಡಿದ್ದೇವೆ. ತುಂಬ 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 ಒಳ್ಳೆಯ ಹೆಸರು ಅರೋಮ. ಯಾಕಂದರೆ ದೇವರು ಸಂತೋಷ ಪಡಬೇಕಾದ್ರೆ, ಅದು ಮೆಚ್ಚಬೇಕಾದ್ರೆ ಆ ಒಂದು ದ್ರವ್ಯಕ್ಕಷ್ಟು ಬೆಲೆ ಮತ್ತು ಅದರ ಒಂದು ಪರಿಮಳದಿಂದ. ಓಕೆ, ಏನಿರಲಿ, ಹೇಗೆ ಪ್ರಾರಂಭ ಆಯ್ತಿದ್ದು ಸಿಡಿ ನೀವು ಮಾಡಬೇಕಂತ ಮೊದಲೇ ಉದ್ದೇಶ ಮಾಡ್ಕೊಂಡಿದ್ರು, ಅಥವಾ ತುಂಬ ವರ್ಷ ಹಾಡುಗಳನ್ನು ಬರೆದಿಟ್ಕೊಂಡು ಆ ಟೈಮ್ ಬರುವ ತನಕ ತುಂಬ ಜನ ವೆಯ್ಟ್ ಮಾಡೋರಿದ್ದಾರೆ? ತುಂಬ ಅಂದರೆ ಈ ಒಂದು ವೇದಿಕೆಯಲ್ಲಿ ನಾನು ತುಂಬ ಜನರನ್ನು ನಾನು ಸಂದರ್ಶಿಸುವಂಥ ಸಮಯದಲ್ಲಿ ತುಂಬ ಒಡಕುಗಳು ಆ ಥರ ಏನಾದರೂ, ಅಥವಾ ಯಾವ ರೀತಿ ನೀವು ಪ್ರಿಪೇರ್ ಮಾಡಿದ್ರಿ ಸಾಂಗ್ಗಳನ್ನು? ನಾನು ಈವರೆಗೂ ಹಾಡುಗಳನ್ನು ಬರೆದಿಲ್ಲ. ಒಂದೆರಡು ಬರೆದಿದ್ದೇನೆ, ಅದು ಮಕ್ಕಳ ಹಾಡುಗಳು. ಆದರೆ ನಾನು ಹಾಡುಗಳನ್ನು ಹಾಡ್ತೇನೆ. ಅನೇಕರು ತಮ್ಮ ಒಂದು ಅನುಭವದಿಂದ ಸಿಡಿಗಳಲ್ಲಿ ಹಾಡ್ತೇನೆ. ಅನುಭವದಿಂದ ಬರೆದಿರುವಂಥ ಹಾಡುಗಳನ್ನು ಸಿಸ್ಟರ್ ನೀವೇ ಹಾಡಬೇಕು ಅಂತ ಹೇಳ್ತಾರೆ. ಸೊ ಅವರು ಯಾವ ಹಿನ್ನೆಲೆಯಿಂದ ಬರೆದಿರ್ತಾರೋ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗಾಗಿ ಯೋಬ ತನ್ನ ನೋವಿನಿಂದ, ನಾನು ದೇವರೇ ಕೊಟ್ಟ ದೇವರೇ ತೆಗೆದುಕೊಂಡ ಅನ್ನುವಂಥ ಒಂದು ಅನುಭವದಿಂದ ಅವನು ಹೇಳ್ತಾನೆ. ಸೊ ಅದನ್ನು ಯಾರೋ ಒಬ್ಬರು ಬರೆದು ನನಗೆ ಕೊಡುವಾಗ ನಾನು ಅವರ ಭಾವನೆಗಳನ್ನು, ಅವರ ಹಿನ್ನೆಲೆಗಳನ್ನು ಹಾಕಿಕೊಂಡು ನಾನು ಹಾಡನ್ನು ಹಾಡಬೇಕು. ಓಕೆ, ಇಲ್ಲಿ ನನ್ನ ಒಂದು ವೈಯಕ್ತಿಕ ಟ್ಯಾಲೆಂಟ್, ವೈಯಕ್ತಿಕವಾದದ್ದನ್ನು ತೋರ್ಪಡಿಸುವುದಕ್ಕಾಗೋದಿಲ್ಲ. ಐ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್. ಆ ಹಾಡನ್ನು ಯಾರು ಬರೆದಿರ್ತಾರಲ್ಲ ಅವರ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ಹಾಡನ್ನು ಹಾಡಬೇಕಾಗ್ತದೆ. ಅದು ಜನರಿಗೆ ಮುಟ್ಟಬೇಕಾದ್ರೂ ಕೂಡ ಆ ಒಂದು ಜೀವ ಇರಬೇಕು, ಏನೋ ಒಂದು ಸುಮ್ಮನೆ ಕೊಟ್ಟರು ಅಂತ ಹಾಡ್ಲಿಕ್ಕಾಗಲ್ಲ. ಓಕೆ, ಎಷ್ಟು ಯಾವಾಗ ಇದು ಹಾಡನ್ನು ಅಂದರೆ ನೀವು ಸಿಡಿ ಬಗ್ಗೆ ಪ್ಲ್ಯಾನ್ ಮಾಡಿದ್ರಿ? ನಾನು ಚಿಕ್ಕವಳಿರುವಾಗ ಕೆಲವರೆಲ್ಲ ಆಗಿನ ಕಾಲದಲ್ಲೆಲ್ಲ ಟೇಪ್ ಇರ್ತಿತ್ತಲ್ಲ, ಅದು ಕ್ಯಾಸೆಟ್ ಹಾಕ್ತಾ ಇದ್ರು. ಸೊ ಅದರಲ್ಲಿ ಕೇಳ್ತಾ ಇದ್ದೆ. ಸೊ ಮಾಡುವಂಥ ಒಂದು ಸಾಮರ್ಥ್ಯ ನಮ್ಮ ಹತ್ರ ಇರಲಿಲ್ಲ. ಸೊ ಆಸೆ ಇತ್ತು. ಅಲ್ಲೇ ಮನೆ ಹತ್ರ ಸ್ಮಾಲ್ ಶಾಪ್ಸ್ ಇರ್ತದಲ್ಲ, ಅವಾಗ 15 ರೂಪೀಸ್ 20 ರೂಪೀಸ್ಗೆ ಒಂದು ಕ್ಯಾಸೆಟ್ ಸಿಕ್ತಿತ್ತು. ನನ್ನ ಹತ್ರ ಚಿಕ್ಕ ವಾಕ್ಮ್ಯಾನ್ ಇತ್ತು, ಅದರಲ್ಲಿ ಹಾಕಿ ನಾನು ಹಾಡ್ತಾ ಇದ್ದೆ. ನಾನು ಕೂಡ ಒಂದು ದಿವಸ ಇಂಥದ್ದನ್ನು ಮಾಡ್ತೀನಿ ಅನ್ನುವಂಥ ಒಂದು ಭರವಸೆ, ಒಂದು ನಿರೀಕ್ಷೆ ನನ್ನಲ್ಲಿ, ಆದರೆ ಮಾಡೋಕ್ಕಾಗ್ತಾ ಇರಲಿಲ್ಲ.
ಸೊ ಹಾಗೆ ಆಸೆನ ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಮತ್ತು ನನಗೆ ಹಾಡು ಬರೆಯೋಕ್ಕೂ ಬರಲ್ಲ. ನಾನು ಟ್ರೈ ಮಾಡಿದ್ದೇನೆ ಬರೆಯೋಕ್ಕೆ, ಆದರೆ ಅದು ಆ ಒಂದು ಪ್ರೇರಣೆ ನನಗೆ ಸಿಕ್ಕಿಲ್ಲ. ಸೊ ದೇವ್ರೆ ಹೇಗೆ ಮಾಡೋದಿದು ಅಂತ ನಾನು ಪ್ರಾರ್ಥನೆ ಮಾಡಿದೆ. ಅಂದ್ಕೊಂಡೆ ದುಡಿಯುವಾಗ ನಾನು ಮಾಡ್ತೀನಿ ಅಂಥೇಳಿ. ಅದು ದೇವರು ಸೇವೆಯಲ್ಲಿ ಪೂರ್ಣಾವಧಿ ಸೇವೆಗೆ ಹೋದೆ. ಆ್ಯಂಡ್ ದೇರ್ ಆಲ್ಸೋ ಮೈ ಸ್ಯಾಲ್ರಿ ವಾಸ್ ವೆರಿ ಲಿಟಲ್. ಸೊ ಅಲ್ಲಿಯೂ ಕೂಡ ನನಗೆ ಮಾಡೋಕ್ಕಾಗಲಿಲ್ಲ. ಯೋಚನೆ ಮಾಡಿದೆ ಮದುವೆ ಆದಮೇಲೆ ಮಾಡೋಣ ಅಂಥೇಳಿ. ಮದುವೆ ಆದಮೇಲೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ. ಓಕೆ, ಸೊ ಅಲ್ಲಿಯೂ ಕೂಡ ಮಾಡೋಕ್ಕಾಗಲಿಲ್ಲ. ಆದರೆ ನಾನು ನಿರೀಕ್ಷೆಯನ್ನು ಬಿಟ್ಕೊಡ್ಲಿಲ್ಲ. ಎವ್ರಿ ಟೈಮ್ ಐ ಆಸ್ಕ್ ದ ಲಾರ್ಡ್, ಅಪ್ಪ ಒಂದು ವಾಕ್ಯ ನಿನ್ನ ವಾಕ್ಯದಲ್ಲಿ ಹೇಳ್ತದೆ, ನಿನ್ನ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಸುಂದರವಾಗಿ ಮಾಡ್ತಿ. ಓಕೆ, ಮೋಶೆಯನ್ನು ಮುಪ್ಪಿನ ಕಾಲದಲ್ಲಿ ನೀನು ಕರೆದು ಇಸ್ರಾಯೇಲರನ್ನು ನಡೆಸುವುದಕ್ಕೆ ನಿಲ್ಲಿಸಿದಿ. ನನ್ನಲ್ಲಿರುವಂಥ ಈ ಬಯಕೆ ನೀನು ಖಂಡಿತವಾಗಿ ನೆರವೇರಿಸ್ತೀಯ. ಆ್ಯಂಡ್ ಐ ವಾಸ್ ನಾಟ್ ಆಫ್ಟರ್ ಮನಿ ನಾರ್ ಫೇಮ್. ಓಕೆ, ನಾನು ಹಣಕ್ಕಾಗಲಿ ಹೆಸರಿಗಾಗಲಿ ಇದನ್ನು ಮಾಡಲಿಲ್ಲ. ಅದಕ್ಕಾಗಿ ನಾನು ಕರ್ತನ ಸಮಯಕ್ಕಾಗಿ ಕಾದ್ಕೊಂಡೆ. ಸೊ ಹೀಗೆ ಒಂದು ದಿವಸ ಒಬ್ಬರು ನನ್ನ ಫ್ರೆಂಡ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಸೊ ಅವರು ಹೇಗೋ ಅವ್ರ ಮನೆಗೆ ಬಂದಿರುವಾಗ ನಾನು ಭೇಟಿಯಾದೆ. ನನ್ನ ಬಯಕೆ ಅವ್ರಿಗೆ ಹೇಳಿದೆ, ಹಿಂಗೆ ನಾನು ಮಾಡಬೇಕು, ಎಷ್ಟಾಗುತ್ತೆ ಏನು ಅಂತ ಹೇಳುವಾಗ ಅವ್ರು ಹೇಳಿದರು, ಅಕ್ಕ ನೀವು ಮಾಡಿ, ನಾವು ನೋಡೋಣ ಎಷ್ಟಾಗುತ್ತೆ ಅಂಥೇಳಿ. ಸೊ ನಾನು ಅಂದ್ಕೊಂಡೆ ಆಡಿಯೋ ಮಾಡಿಬಿಡ್ತೀನಿ ಸಾಕು, ವಿಡಿಯೋ ಅಂತೂ ಮಾಡೋಷ್ಟು ಬರಲ್ಲ. ನಾನು ಹೇಳಿದೆ ಆಡಿಯೋ ಮಾಡಿಬಿಡಪ್ಪ ನೋಡೋಣ ಅಂಥೇಳಿ. ಆವಾಗ ನನ್ನ ಬ್ರದರ್ ರಾಬರ್ಟ್ ಉಪ್ಪಿನ್ ಅವರು ಒಳ್ಳೆ ಹಾಡುಗಳನ್ನು ಬರೆದಿದ್ದಾರೆ. ನಿನವೇ ಜನರನ್ನು ಕರುಣಿಸಿದ ದೇವರೇ, ಅದೊಂದು, ನನಗಾಗಿಯೇ ನನ್ನ ಯೇಸು ಬಲಿಯಾದನು, ವಂಡರ್ಫುಲ್ ಸಾಂಗ್ಸ್, ವಂಡರ್ಫುಲ್ ಕಾಂಪೋಸಿಷನ್ಸ್. ಅವರು ಅದನ್ನು ಆಲ್ರೆಡಿ ಮಾಡಿಟ್ಟಿದ್ರು, ಆದರೆ ಅವ್ರಿಗೆ ರಿಲೀಸ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನೇನು ಮಾಡಿದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಬ್ರದರ್ ಬಂದಿದ್ದಾರೆ, ಮತ್ತು ನೀನು ಸಾಂಗ್ಸ್ ಕೊಡೋದಾದರೆ ನಾನು ಮಾಡ್ತೀನಿ ಅಂತೇಳಿ. ಆ್ಯಂಡ್ ಈ ವಾಸ್ ವೆರಿ ಹ್ಯಾಪಿ. ನನಗಾದರೂ ಮಾಡೋಕ್ಕಾಗಿಲ್ಲ. ಓಕೆ, ಮಾಸ್ಟರ್ CD ಇದೆ, ಬಟ್ ಅದನ್ನು ರಿಲೀಸ್ ಮಾಡಬೇಕಂದ್ರೆ ಯು ನೀಡ್ ಅರೌಂಡ್ 30,000 to 40,000. ಸೊ ಅಷ್ಟು ನನ್ನ ಹತ್ರ ಇಲ್ಲ. ಇಫ್ ಯು ವಾಂಟ್ ಟು ಯೂಸ್ ಇಟ್ ಆ್ಯಂಡ್ ದೇವ್ರು ನಿನ್ಗೆ ಅದು ಪ್ರೇರಣೆ ನೀಡೋದಾದರೆ ನೀನು ಮಾಡು ಅಂತಂದರು. ಸೊ ಆಲ್ರೆಡಿ ದ ಸಾಂಗ್ಸ್ ವೇರ್ ರೆಡಿ. ಓಕೆ, ಅದೇ ಮ್ಯೂಸಿಕ್ ಡೈರೆಕ್ಟರು ಅದನ್ನೇ ಮತ್ತೆ ರೀಮಾಡಿಫೈ ಮಾಡಿ ಅದನ್ನು ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಆಡಿಯೋ ಮಾಡಬೇಕಂತ ಹೇಳಿ. ಆದರೆ ದೇವರಲ್ಲಿ ಅದು ವಿಡಿಯೋ DVD ಮಾಡುವಂಥ ಒಂದು ಅನುಕೂಲತೆಯನ್ನು ಕೊಟ್ಟರು. ಮತ್ತು ಇದು ಮಾಡುವಾಗ ನನ್ನ ಹತ್ರ ಒಂದು ಕಾಸು ಕೂಡ ಇರಲಿಲ್ಲ. ಓಕೆ, ಆ ವಾಕ್ಯ ನನಗೆ ಯಾವಾಗಲೂ ಬಲಪಡಿಸದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ. ನನ್ನ ಕರ್ತನೆ, ಈ ಆಸೆ, ಈ ಬಯಕೆ ನಿನ್ನಿಂದ ಬಂದದಾಗಿದೆ, ನನ್ನಿಂದ ಅಲ್ಲ. ಓಕೆ, ದಿಸ್ ವಾಸ್ ಮೈ ನಾಟ್ ಡಿಸೈರ್. ಆ ಮಧ್ಯದಲ್ಲಿಯೂ ಕೂಡ ಅನೇಕ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವವರು ನನಗೆ ಆಫರ್ಸ್ ಕೊಟ್ಟರು, ನೀವು ಹಾಡ್ತೀರಾ ಅಂಥೇಳಿ. ಐ ಸೆಡ್ ನೋ. ಈ ಒಂದು ವರ, ಈ ಒಂದು ಆಶೀರ್ವಾದ, ಹಾಡುವಂಥ ವರ ಕೊಟ್ಟಿರೋರು ದೇವರೇ. ನಾನು ಹಾಡಿದರೆ ದೇವರಿಗಾಗಿ ಮಾತ್ರ ಹಾಡ್ತೇನೆ ಅಂಥೇಳಿ. ಸೊ ದಿಸ್ ವಾಸ್ ಮೈ ಕಮಿಟ್ಮೆಂಟ್. ಸೊ ನಾನು ಅದನ್ನು ಕರ್ತನಿಗಾಗಿ ಒಪ್ಪಿಸಿಕೊಟ್ಟಿದ್ದೆ. ಸೊ ಐ ಹ್ಯಾಡ್ ಟು ವೇಟ್ ಮೋರ್ ದ್ಯಾನ್ 20 years ಫಾರ್ ದ್ಯಾಟ್ ಟು ಕಮ್. ಅದಕ್ಕಾಗಿ ಪ್ರಾರ್ಥನೆ ಮಾಡಿದೆ. 1 ಲಕ್ಷಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕೆ ಖರ್ಚು ಮಾಡಿದ್ದೇವೆ. ಆದರೆ ದೇವರು ಅದ್ಭುತವಾಗಿ ಅದನ್ನು ಅನುಗ್ರಹಿಸಿಕೊಳ್ತಾ ಹೋದ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಆಡಿಯೋದೊಟ್ಟಿಗೆ ವಿಡಿಯೋ ಕೂಡ ನೀವು ಮಾಡಿದ್ದೀರಿ? ವಿಡಿಯೋ DVD ಕೂಡ ಮಾಡಿದ್ದೇವೆ. ಇದು ಯಾವಾಗಿದು ನೀವು, ಅಂದರೆ ಯಾವ ಟೈಮಲ್ಲಿ? 2016 ನಾನು ಮಾಡಿರೋದು. 2 ವರ್ಷ ಆಯಿತು. ಮತ್ತು ಕೆಲವು ಹಾಡುಗಳು ಜನರಿಗೆ ತಲುಪಲಿ ಅಂಥೇಳಿ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೇನೆ, ಸಲೋಮಿ ಪ್ರಕಾಶ್ ಅಂಥೇಳಿ. ಸಬ್ಸ್ಕ್ರೈಬ್ ಮಾಡುವುದಾದರೆ ಅನೇಕ ಹಾಡುಗಳು ಅದರಲ್ಲಿ ಆ DVD-ಯಲ್ಲಿ ಇರುವಂಥವುಗಳನ್ನೇ ನಾವು ಹಾಕಿದ್ದೇವೆ. ಸೊ ಕೆಲವರು ಜನರಿಗೆ DVD ತೊಗೊಳ್ಕೊಳ್ಳಿಕ್ಕೆ ಆಗಲ್ಲ, ಅವ್ರ ಮನೆಯಲ್ಲಿ DVD ಪ್ಲೇಯರ್ ಕೂಡ ಇರಲ್ಲ. ಆದರೆ ಎಲ್ಲರ ಹತ್ರ ಮೊಬೈಲ್ ಇದೆ ಇವಾಗ. ಸೊ ಅಟ್ಲೀಸ್ಟ್ ದಟ್ ಕ್ಯಾನ್ ಬಿ ಅ ಬ್ಲೆಸ್ಸಿಂಗ್ ಟು ದೆಮ್ ಅಂತ ನಾನು ಅವುಗಳನ್ನು ರಿಲೀಸ್ ಮಾಡಿದ್ದೇನೆ. ಒಟ್ಟು ಎಷ್ಟು ಹಾಡುಗಳನ್ನು ನೀವು ಅದರಲ್ಲಿ ಹಾಡಿದ್ರಿ? ಅದರಲ್ಲಿ ಸುಮಾರು 7 ಹಾಡುಗಳಿದೆ. ಒಂದು ಹಾಡನ್ನು ಬ್ರದರ್ ಪ್ರಿನ್ಸ್ ದೇವದರ್ ಅಂತ ಹೇಳಿ ಅವರು ಹುಬ್ಬಳ್ಳಿಯಲ್ಲಿ, ಅವರು ಒಳ್ಳೆ ಹಾಡುಗಳನ್ನು ಕಟ್ಟಿದ್ದಾರೆ. ಯಾಕೋ ಅಣ್ಣ ಸುಮ್ಮನೆ ಕುಂತಿ ಬೇಜಾರಾಗೈತೆ ಅನ್ನೋರು ಒಳ್ಳೆ ಜಾನಪದ ಹಾಡುಗಳನ್ನು ಬರೆಯುವವರು. ಆಮೇಲೆ ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ, ಬಹಳ ಹಳೆ ಹಾಡದು. ಆ ಜನಪದ ಹಾಡುಗಳನ್ನು ಅವರು ಬಹಳ ಸುಂದರವಾಗಿ ಕಟ್ಟಿದ್ದಾರೆ. ಸೊ ಅವರೊಂದಿಗೆ ನಾನು ನನ್ನ ದರ್ಶನವನ್ನು, ನನ್ನ ಬಯಕೆಯನ್ನು ಹಂಚಿಕೊಳ್ಳುವಾಗ ಅವರು ಒಂದು ಸುಂದರವಾದ ಹಾಡನ್ನು ಕಟ್ಟಿದ್ರು. ಸೊ ಅವರು ಕೂಡ ಒಂದು ಹಾಡನ್ನು ನನಗೆ ಅದು ಕೊಟ್ಟಿದ್ದಾರೆ. ಆಮೇಲೆ ನೀವೇ ಹಾಡಿದ್ದ ಅಥವಾ ಅವರು ಬಂದು ಹಾಡಿದ್ರಾ? ಅವರೇ ಬರೆದಿರೋದು. ಅವರು ಬರೆದಿರೋದು ನೀವು ಹಾಡಿದ್ರಾ? ನಾನು ಹಾಡಿದ್ದೇನೆ. ಸೊ ವೆರಿ ಬ್ಯೂಟಿಫುಲ್ ಸಾಂಗ್. ಅದು ಹಾಡು ಹೇಗೆ ಹೇಳ್ತದೆ, ನೀನು ನನ್ನ ಜೀವಿತದಲ್ಲಿ ಇರುವುದಾದರೆ ನಾನು ಬೇರೆ ಏನು ಬಯಸುವುದಿಲ್ಲ ಎಂಬುದಾಗಿ. ಸೊ ಈ DVD ಅನೇಕ ಜನರಿಗೆ ಆಶೀರ್ವಾದವಾಗಲಿ ಎಂಬುದಾಗಿ ಮಾಡಿದ್ದೇನೆ. ಆಸೆ ಖಂಡಿತ. ದೇವರು ನಿಮ್ಮ ಆಸೆಯನ್ನು ಪೂರೈಸಲಿ. ಒಂದು ಸಣ್ಣ ವಿರಾಮ ತಗೊಳ್ಳುವ. ವಿರಾಮದ ನಂತರ ಮತ್ತೆ ನಿಮ್ಮ ಮಾತನ್ನು ಮುಂದುವರಿಸಿ. ಇದು ನನ್ನ ಹಾಡಲ್ಲ, ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸರೆ TV.